ಕ್ಷೇತ್ರದ ಸರ್ಕಾರಿ ಶಾಲಾ ಮುಖ್ಯ ಶಿಕ್ಷಕರ ಸಭೆಯನ್ನ ಶಾಸಕರು ನಡೆಸಿದ್ದಾರೆ. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮ ರಿಸಲ್ಟ್ ತಂದ ಶಿಕ್ಷಕರಿಗೆ ಬಂಪರ್ ಕೊಡುಗೆ ಆಹ್ವಾನ ನೀಡಿದ್ದಾರೆ. ಬಂಪರ್ ಕೊಡುಗೆ ಶಾಸಕರು ಘೋಷಿಸಿದ್ದಾರೆ. ಯಾರು ಊಹಿಸದ ಗಿಫ್ಟ್ ಕೊಡೋದಾಗಿ ಹೇಳಿದ್ದಾರೆ. ಶಿಡ್ಲಘಟ್ಟ ಕ್ಷೇತ್ರದ ಶಾಸಕ ಮೇಲೂರು ರವಿಕುಮಾರ್ ಹೇಳಿದ್ದು, ಕ್ಷೇತ್ರದ 18 ಸರ್ಕಾರಿ ಶಾಲೆಗಳು ಅನುದಾನಿತ 7, ಅನುದಾನ ರಹಿತ 31 ಶಾಲೆಗಳಿಗೆ ಘೋಷಣೆ ಮಾಡಲಾಗಿದ್ದು, ಎಲ್ಲಾ ಶಾಲೆಯ ಮುಖ್ಯ ಶಿಕ್ಷಕರೊಂದಿಗೆ ಶಾಸಕರು ಸಭೆ ನಡೆಸಿದ್ದಾರೆ. ಜಿಲ್ಲೆಯಲ್ಲಿ ಶಿಡ್ಲಘಟ್ಟ ಕ್ಷೇತ್ರ ಪ್ರಥಮ ಬರುವಂತೆ ಸೂಚಿಸಲಾಗಿದೆ. ಎಲ್ಲಾ ಶಿಕ್ಷಕರಿಗೂ ಕಟ್ಟುನಿಟ್ಟಿನ ಸೂಚನೆ ಕೊಟ್ಟಿರುವ ಶಾಸಕರು 100ಕ್ಕೆ 100ರಷ್ಟು ಫಲಿತಾಂಶ ತಂದುಕೊಟ್ಟ ಶಿಕ್ಷಕರಿಗೆ ಬಂಪರ್ ಗಿಫ್ಟ್ ಕೊಡೋದಾಗಿ ಸ್ಪಷ್ಟನೆ ನೀಡಿದ್ದಾರೆ. ಎಲ್ಲಾ ಸರ್ಕಾರಿ ಪ್ರೌಢಶಾಲೆ ಮುಖ್ಯ ಶಿಕ್ಷಕರಿಗೆ ಮನವಿ ಮಾಡಿದ್ದು, ಜಿಲ್ಲೆಯಲ್ಲಿ ಶಿಡ್ಲಘಟ್ಟ ತಾಲೂಕು ಎಸ್ಎಸ್ಎಲ್ಸಿಯಲ್ಲಿ ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆಯಬೇಕು ಎಂದು ಮನವಿ ಮಾಡಿದ್ದಾರೆ. ಇನ್ನು ಪ್ರೌಢಶಾಲೆಗಳ ಮುಖ್ಯ ಶಿಕ್ಷಕರಿಂದ ಶಾಸಕ ರವಿಕುಮಾರ್ಗೆ ಸನ್ಮಾನ ಮಾಡಲಾಯಿತು. ಫುಲ್ ಪಾಠವನ್ನು ಕಲಿತು ಆ ಪಾಠದಲ್ಲಿ ಎಲ್ಲವನ್ನ ಅವರು ಅಟೆಂಪ್ಟ್ ಮಾಡಬೇಕಾಗುತ್ತೆ. ಅಟೆಂಪ್ಟ್ ಮಾಡಿ ಒಂದು 16 ಪಾಠ ಇದ್ರೆ ಒಂದು 4-5 ಪಾಠ ಓದ್ಕೊಂಡು ನಾವು ಮೋಟಿವೇಟ್ ಮಾಡುವಂಥದ್ದು, ಯಾರು ಕಲಿಕೆಯಲ್ಲಿ ದುಡ್ಡಿರ್ತಾರೆ ಅವ್ರನ್ನ ನಾವು ಮಾಡುವಂಥದ್ದು. ಈಗ 47 ಮಕ್ಕಳಿದ್ದಾರೆ, 3 ಸೆಕ್ಷನ್ ಮಾಡ್ತೀವಿ ಸರ್. ನೀವು ಹೇಳಿದ್ರೆ ABC ಸೆಕ್ಷನ್ ಸರ್. ಸರಿ ಟಾಪರ್ ಒಬ್ಬರು ಬಂದಿದ್ದು ಸರ್. ಈ ಸರಿ ಟಾಪ್ 3 ನಮ್ಮ ಶಾಲೆಯವರೇ ಬರಬೇಕು ಅನ್ನೋಂಥ ಉದ್ದೇಶ. ರಸಪ್ರಶ್ನೆ ಕಾರ್ಯಕ್ರಮವನ್ನ ನಡೆಸ್ಕೊಂಡು ಬರ್ತಾ ಇದೆ. ರಸಪ್ರಶ್ನೆ ಸಾಕಷ್ಟು ಕೆಲಸವನ್ನ ಮಾಡ್ತಾ ಇದ್ದಾರೆ. ಆ ಸವಾಲು ಇನ್ನೂ ಇದೆ. ನಮಗೆ ತೃಪ್ತಿ ಇಲ್ಲ ಇನ್ನೂ. ಆ ಸವಾಲನ್ನ ನಾವು ವಿಷಯವಾರ ಪ್ರತಿ ವಿಷಯಕ್ಕೆ ಒಂದು ಪ್ರಶ್ನೆ ಪತ್ರಿಕೆಯನ್ನು ರಚಿಸುವಂತ ಕಾರ್ಯಕಾರ ಕೂಡ ಆಯಿತು. ಅದಕ್ಕೆ ಮಾರ್ಗದರ್ಶನವನ್ನ ಮಾಡಲಾಗಿದೆ. ಆಮೇಲೆ ಈಗಾಗಲೇ ಡಿಸೆಂಬರ್ಗೆ ಪಾಠ ಮುಗಿದಿರೋದ್ರಿಂದ ಜನವರಿಯಿಂದ ನಾವು 2 ನಮ್ಮ ಟಾರ್ಗೆಟ್ ಇರ್ತದೆ. ಇವೆರಡರ ಫಲಿತಾಂಶ 80 ದಾಟಿದ್ರೆ ನಾವು ಇಡೀ ಟೋಟಲ್ ಅಲ್ಲಿ ನಾವು ಅರ್ಧವಾರ್ಷಿಕ ಪರೀಕ್ಷೆ ಅದೇ ಸ್ಥಿತಿಯಲ್ಲೇ ಮುಂದುವರೆದು ಇನ್ನಷ್ಟು ನಾವು ಸಾಧ್ಯ 35-40 ಶಾಲೆಗಳು ಬರ್ತಾ ಇದ್ರೆ ಈಗ 1-2ಕ್ಕೆ ಬಂದ ನಿಂತಿದೆ. ಸೊ ಹಾಗಾಗಿ ನಮ್ಮ ಶಿಡ್ಲಘಟ್ಟ ತಾಲೂಕಿನ ಶಿಕ್ಷಣ ಇಲಾಖೆ ಕ್ಷೇತ್ರ ಅಧಿಕಾರಿಗಳಾದಂಥ ನಮ್ಮ ನರೇಂದ್ರ ಸರ್ ಅವರು ಮತ್ತು ನಮ್ಮ ತಾಲೂಕಿನ ದಂಡಾಧಿಕಾರಿಗಳಾದಂಥ BN ಸ್ವಾಮಿ ಅವರು ಮತ್ತು ನಾವು ಈ ಒಂದು ಶಿಡ್ಲಘಟ್ಟ ತಾಲೂಕಿನಲ್ಲಿರ್ತಕ್ಕಂಥ ಸರ್ಕಾರಿ ಶಾಲೆ ಸುಮಾರು 18 ಸರ್ಕಾರಿ ಶಾಲೆಗಳು ಮತ್ತು ಅನುದಾನಿತ ಏಡೆಡ್ ಶಾಲೆಗಳು 7 ಶಾಲೆಗಳು ಮತ್ತು ಅನುದಾನ ರಹಿತ ಶಾಲೆಗಳು ಸುಮಾರು 31 ಶಾಲೆಗಳ ಮುಖ್ಯ ಶಿಕ್ಷಕರನ್ನ ಕರೆಸಿ ಇವತ್ತು ನಮ್ಮ ಶಿಡ್ಲಘಟ್ಟ ತಾಲೂಕಿನಲ್ಲಿ ಏನಿವತ್ತು ಮುಂದಿನ ತಿಂಗಳಲ್ಲಿ ನಡೀತಕ್ಕಂಥ SSLC ಫಲಿತಾಂಶ ಇಡೀ ಜಿಲ್ಲೆಯಲ್ಲೇ ಒಂದು ಮೊದಲನೇ ಸ್ಥಾನಕ್ಕೆ ಬರಬೇಕನ್ನೋ ಒಂದು ಇವತ್ತು ನಾವು ಎಲ್ಲ ಶಿಕ್ಷಕರಿಗೆ ಇವತ್ತು ಮನವೊಲಿಸಿ ಇವತ್ತು ವಿದ್ಯಾರ್ಥಿಗಳ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕು. ಇವತ್ತು ನಮ್ಮ ಕ್ಷೇತ್ರದಲ್ಲಿ ಇವತ್ತು ಭಾಳಷ್ಟು ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದಿರ್ತಕ್ಕಂಥ ಕುಟುಂಬದ ಮಕ್ಕಳು ಇವತ್ತು ವಿದ್ಯಾಭ್ಯಾಸವನ್ನು ಮಾಡ್ತಂಥ ಸಂದರ್ಭದಲ್ಲಿ ನಾವು ಗಮನ ಹರಿಸಿ ಇವತ್ತು ನಮ್ಮ ಎಲ್ಲರ ಸಹಕಾರದಿಂದ ಇವತ್ತು ಈ ಕ್ಷೇತ್ರದಲ್ಲಿ ಇಡೀ ಜಿಲ್ಲೆಯಲ್ಲಿ ಇವತ್ತು ಫಲಿತಾಂಶ ನಮ್ಮ ಕ್ಷೇತ್ರದ ಮೊದಲನೇ ಸ್ಥಾನಕ್ಕೆ ಬರಬೇಕಂತ ಎಲ್ಲ ಶಿಕ್ಷಕರ ಗಮನ ತಂದಿದ್ದೀರಿ. ಈ ಒಂದು ಕ್ಷೇತ್ರದಲ್ಲಿ ಇವತ್ತು ನಾವು ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಕ್ಕಂಥ ಕೆಲಸ ನಿರಂತರವಾಗಿ 20 ತಿಂಗಳಿಂದ ನಾವು ಮಾಡ್ತಾಯಿದ್ದೀವಿ. ಮುಂದೆ ನಮ್ಮ ಅಧಿಕಾರ ಅವಧಿಯಲ್ಲಿ ಇವತ್ತು ಎಲ್ಲ ನಮ್ಮ ಶಿಕ್ಷಕರು ಮತ್ತು ನಮ್ಮ ಎಲ್ಲ ಅಧಿಕಾರಿಗಳ ಒಂದು ಸಹಕಾರದಿಂದ ಮುಂದೆ ಈ ಕ್ಷೇತ್ರದ ಬಡವರಿಗೆ ಬಡ ಮಕ್ಕಳಿಗೆ ಒಳ್ಳೆಯದಾಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಕೆಲಸವನ್ನು ಮಾಡ್ತಾಯಿದ್ದೀವಿ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ನನಗೆ ಹೇಳಕ್ಕೆ ಬಯಸ್ತೇನೆ. ಪ್ರತಿ ಕ್ಷೇತ್ರದಲ್ಲೂ ಎಲ್ಲ ಭಾಗದಲ್ಲೂ ಇವತ್ತು ಅಭಿವೃದ್ಧಿಗಾಗ್ಬೋದು, ಯಾವುದೇ ಒಂದಕ್ಕಾಗ್ಬೋದು, ಇವತ್ತು ಈ ರಾಜ್ಯದ ಜನಸಾಮಾನ್ಯರು ಕಟ್ಟೋ ತೆರಿಗೆ ಹಣದಿಂದ ಅದು ಉಪಯೋಗ ಆಗ್ತಕ್ಕಂಥದ್ದು ಸರ್ಕಾರದಿಂದ. ಆ ಜನಗಳು ಕಟ್ಟಿರೋ ತೆರಿಗೆ ಹಣನ ದುರುಪಯೋಗ ಆಗ್ಬಾರ್ದು ಅನ್ನೋ ಒಂದೇ ಉದ್ದೇಶದಿಂದ ಇವತ್ತು ಈ ಕ್ಷೇತ್ರದ ಬಡ ಮಕ್ಕಳ ಬಗ್ಗೆ ಗಮನ ಹರಿಸಿ ಇವತ್ತು ಸರ್ಕಾರದಿಂದ ಬರ್ತಕ್ಕಂಥ ನನ್ನ ಸ್ಯಾಲ್ರಿ ಸಂಪೂರ್ಣವಾಗಿ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಬೇಕನ್ನೋ ನಿಟ್ಟಿನಲ್ಲಿ ಇವತ್ತು ನಾವು ಕೆಲಸವನ್ನು ಮಾಡ್ತಾಯಿದ್ದೀವಿ. ಈಗಾಗಲೇ ನಾವು 2 ವರ್ಷ ಮಾಡಿದ್ದೀರಿ. ಸಂಪೂರ್ಣವಾಗಿ ನಮ್ಮ ಅಧಿಕಾರ ಇರೋಷ್ಟು ದಿನ
ಆ ಒಂದು ಜನಗಳಿಗೆ ಕೊಟ್ಟಂಥ ತೆರಿಗೆ ಹಣವನ್ನು ದುರುಪಯೋಗ ಆಗದಿರ ಅದು ವಿದ್ಯಾಭ್ಯಾಸಕ್ಕೆ ಕೊಡ್ತಕ್ಕಂಥ ಕೆಲಸ ನಾನು ಮಾಡ್ತಾಯಿದ್ದೆ. ಕ್ಷೇತ್ರದಲ್ಲಿ ಇವತ್ತು ನಮ್ಮ ಶಿಕ್ಷಣ ಕ್ಷೇತ್ರದ ಅಧಿಕಾರಿಗಳಾದಂಥ ನಮ್ಮ ನರೇಂದ್ರ ಸರ್ ಅವರು ಇವತ್ತು ಭಾಳಷ್ಟು ಅಚ್ಚುಕಟ್ಟಾಗಿ ಇವತ್ತು ಎಲ್ಲ ಶಾಲೆಗಳಲ್ಲಿ ಹೋಗಿ ಅಲ್ಲಿರ್ತಕ್ಕಂಥ ಶಿಕ್ಷಕರನ್ನ ಮತ್ತು ಅಲ್ಲಿರ್ತಕ್ಕಂಥ ಮಕ್ಕಳನ್ನ ಗಮನ ಹರಿಸಿ ಇವತ್ತು 2023, 24, 25 ಇವತ್ತು ನಮ್ಮ ಕ್ಷೇತ್ರದಲ್ಲಿ ನಾವು ನೋಡಿದಾಗ ಶಿಕ್ಷಣ ಒಂದು ಹೆಜ್ಜೆ ಮುಂದೆ ಹೋಗಿದೆ ಅನ್ನೋ ಒಂದು ಗಮನವನ್ನು ನಮಗೆ ಬಂದಿದೆ. ಮುಂದೆ ಇನ್ನೂ ಉನ್ನತ ಸ್ಥಾನಕ್ಕೆ ತಗೊಂಡು ಹೋಗುವಂಥ ಕೆಲಸ ನಾವು ಮಾಡ್ತಾರೆ. ಸರ್ಕಾರ ಇವತ್ತು ನಮ್ಮ ಶಿಕ್ಷಕರು ಎಲ್ಲ ಅಧಿಕಾರಿಗಳು ಮುಖ್ಯವಾಗಿ ನಮ್ಮ ತಹಸೀಲ್ದಾರ್ ಅವರ ಸಹಕಾರ, ಅವರು ಸಹ ಇವತ್ತು KS ಅಧಿಕಾರಿಯಾಗಿ ಇವತ್ತು ಸ್ಟೂಡೆಂಟ್ಸ್ಗೆ ಇವತ್ತು ಪಾಠ ಮಾಡೋಂಥ ಒಂದೊಂದು ಪೀರಿಯಡ್ ಪಾಠ ಮಾಡ್ತೀನಿ ಅಂತ ಅವರು ಇವತ್ತು ಮಕ್ಕಳಿಗೆ ಭಾಳಷ್ಟು ಉತ್ತೇಜನವನ್ನು ಕೊಡ್ತಾ ಇದ್ದಾರೆ. ಪ್ರತಿ ಕಾರ್ಯಕ್ರಮದಲ್ಲಿ ಅವರು ಮಕ್ಕಳಿಗೆ ಪುಸ್ತಕಗಳನ್ನು ಕೊಟ್ಟು ಇವತ್ತು ಆ ಪುಸ್ತಕಗಳ ಮುಖಾಂತರ ತಮಗೆ ಒಳ್ಳೆ ಇವತ್ತು ವಿದ್ಯಾಭ್ಯಾಸ ಮಾಡೋಕ್ಕೆ ಅನುಕೂಲ ಆಗ್ತಕ್ಕಂಥ ಅವರು ಒಂದು ಕೆಲಸ ಮಾಡ್ತಾಯಿದ್ದಾರೆ. ನನ್ನ ಪ್ರಕಾರ ಈ ಒಂದು 2025ನೇ ಸಾಲಿನ ಫಲಿತಾಂಶ ಜಿಲ್ಲೆಯಲ್ಲಿ ಮೊದಲನೇ ಸ್ಥಾನ ನಮ್ಗೆ ಇರ್ತೈತೆ ಅನ್ನೋ ಒಂದು ನಂಬಿಕೆ ನನಗಿದೆ. ನರೇಂದ್ರ ಸರ್ ಅವರು ನಮ್ಮ ತಹಸೀಲ್ದಾರ್ ಅವರು ಶಿಕ್ಷಕರಿಗೆ ಇವು A ಕ್ಯಾಟಗಿರಿ, B ಕ್ಯಾಟಗಿರಿ, C ಕ್ಯಾಟಗಿರಿ ಅನ್ನೋರು, C ಕ್ಯಾಟಗಿರಿ ಅವರಿಗೆ ಯಾವ ರೀತಿ ನೀವು ಒಂದು ವಿದ್ಯಾಭ್ಯಾಸ ಅವ್ರಿಗೆ ಕೊಡ್ಬೇಕು ಅನ್ನೋದನ್ನ ಈಗಾಗಲೇ ಅವರು ವಾಸ್ತವವಾಗಿ ಎಲ್ಲರ ಗಮನ ತಂದಿದ್ದಾರೆ. ಇನ್ನು ಸರಿಪಡಿಸ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ಯಾರು